ದ ವರ್ಡ್ ಕನ್ನಡ. ಕ್ಷಣಕಾಲದ ಮೊದಲು ಒಂದೇ ಒಂದು ಸಜೀವ ಶರದಿಂದ ಈ ನನ್ನ ಶಿರವನ್ನ ಕತ್ತರಿಸುತ್ತಾ ಸಹಸ್ರ ಶಿರವನ್ನ ಧರೆಗುರುಳಿಸಿದಂತಹ ಧನುರ್ಧಾರಿಯಾದಂತಹ ರಾಮನಲ್ಲಿ ಶಂಖ ಚಕ್ರ ಗದಾ ಪದ್ಮವೆಂಬ ಚತುರಾಸ್ತ್ರನು ಆದಂತಹ ಈ ದಿವ್ಯ ಮೂರ್ತಿಯಲ್ಲಿ ಸಾಗರ ಶಾಹಿಯಾಗಿ ಕಮಲಲೋಚನನು ಕಮಲನಾಭನು ಕೌಸ್ತುಭಧಾರಿಯೂ ಆದಂತಹ ನಿತ್ಯವೂ ಲಕ್ಷ್ಮೀದೇವಿಯಿಂದ ಪೂಜೆಗೊಳ್ಳುತ್ತಿರುವಂತಹ ಆ ಮಹಾವಿಷ್ಣುವಿನ ರೂಪವನ್ನ ಈ ನರನಲ್ಲಿ ಕಾಣುವುದೆಂದರೇನು? ಯಾರು ಈತ? ಹಾಗಾದರೆ ದಿವ್ಯವಾದಂತಹ ಶಿರವೊಂದು ಬಂದು ಈ ಮಾನವನ ತಲೆಯನ್ನ ಕತ್ತರಿಸಿತು ಅಂತ ಭಾವಿಸಿದೆನಲ್ಲ. ಇಲ್ಲ, ಇದು ನನ್ನ ತಲೆಯೂ ಅಲ್ಲ, ಇದು ನನ್ನ ಶಿರವೂ ಅಲ್ಲ, ರಾವಣನಿಗೆ ಆವರಿಸಿದ ಮಾಯೆ. ನನ್ನ ಮಾಯೆಯನ್ನ ಕತ್ತರಿಸಿ ಹಾಕಿದ. ಹಾಗಾದರೆ ಯಾರು ಈತ? ಸಹಸ್ರ ವತ್ಸರಗಳಿಂದಲೂ ಇವನನ್ನ ನೋಡಬೇಕು ಎನ್ನುವ ಜನನಿಗೆ ಅಗೋಚರನಾದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣನಾದ ಭವರೋಗ ವೈದ್ಯನು ಭವಬಂಧನ ಕಾರಣನು ಆದಂತಹ ಇವನನ್ನು ನಾನು ನೋಡುವುದಕ್ಕೆ ಆಗಿಂದಲೂ ಕಾತರಿಸ್ತಾ ಇದ್ದೇನೆ. ಹಾಗಾದರೆ ಯಾರು ಈತ? ತ್ರಿಲೋಕ ಪೂಜ್ಯ, ಸರ್ವ ಲೋಕದಲ್ಲಿ ಎಲ್ಲರಿಂದೂ ಪೂಜೆಗೊಳ್ಳುವಂತಹ ಆ ಮಹಾವಿಷ್ಣುವೇ ಇವನು, ಮತ್ತೆ ಅನುಮಾನವೇ ಇಲ್ಲ. ಹಾಗಾದರೆ ಓಡಿ ಹೋಗಿ ಅವನ ಪಾದವನ್ನ ಹಿಡಿದು ತಪ್ಪಾಯಿತು ಕ್ಷಮಿಸುವಂತ ಕೇಳಿಕೊಳ್ಳಲೆ. ಅಪಚಾರವಾದೀತು. ಯಾಕೆ ಹೇಳಿ? ನನಗಿದ್ದ ಅಣತಿ ಏನು? ಕಡು ವೈರಿಯಾಗಿಯೇ ಬಂದು ನನ್ನನ್ನು ಸೇರು. ಹಾಗಾದರೆ ಇಲ್ಲ, ಕಡು ವೈರಿಯಾಗಿ ಅವನಲ್ಲಿ ಹೋಗಬೇಕು, ಭಕ್ತಿಯಿಂದ ಹೋಗಕೂಡದು ಅಂತಾದರೆ ನನಗೆ ಏಕಾಂತ ಬೇಕು. ಅದು ಅತ್ತ ಹೋಗಿ ಅವನನ್ನ ಮತ್ತೆ ಬಂದು ಋಷಿ ಮುನಿಗಳು ನೀಡಿದಂತಹ ಆದಿತ್ಯ ಹೃದಯವನ್ನು ಪಠಿಸಿ ಕಳೆದುಕೊಂಡಂತಹ ತೇಜಸ್ಸನ್ನು ಮತ್ತೆ ಮರು ಪಡೆದುಕೊಂಡು ನಾನು ನಿತ್ಯ ಚೇತನವನ್ನು ಹೊಂದಿದವನಾಗಿದ್ದರೂ ಸಹ ಅವನ ಆರ್ಭಟ ಇನ್ನೂ ನಿಲ್ಲಲಿಲ್ಲವಲ್ಲ. ಅಲ್ಲದೆ ಸದಾ ನ್ಯಾಯ ನೀತಿ ಧರ್ಮ ಎಂದು ಅನುಸರಿಸುತ್ತಾ ಬಂದಂತಹ ವಿಭೀಷಣ ನೀನಿದ್ದೀಯಲ್ಲ, ನಿನ್ನನ್ನೂ ಸಹ ಕಡೆಗಾಣಿಸಿ ಅವನು ಮತ್ತೆ ನನ್ನನ್ನು ಅಣಕಿಸಿ ಹೋದನಲ್ಲ. ಎಲ್ಲಿಯವರೆಗೆ ಅವನ ಅಟ್ಟಹಾಸ, ಅವನ ಈ ಅಹಂಕಾರವನ್ನು ನೋಡ್ತಾ ಇದ್ರೆ ಅವನ ಸಾವು ಸಮೀಪದಲ್ಲಿದೆ ಎಂಬುದು ಗೋಚರವಾಗ್ತಾ ಇದೆ.
ಸೂಚನೆಯನ್ನ ಈಗಲೇ ಹೇಳಬೇಕಾದ ಸೂಚನೆಯೊಂದನ್ನ ಮನಗೊಂಡು ಹೇಳುತ್ತೇನೆ ಕೇಳಿ. ಹಿಂದೊಮ್ಮೆ ರಾವಣನು ಕೈಲಾಸಕ್ಕೆ ಹೋದಾಗ ನಂದಿಯಿಂದ ಶಪಿಸಲ್ಪಟ್ಟಿದ. ನಂದಿಯು ಅವನಿಗೆ ಉದರಕ್ಕೆ ಬಾಣ ತಾಗಿದಾಗ ಅಲ್ಲಿದ್ದ ಅಮೃತ ಕಲಶ ಒಡೆದು ನಿನ್ನ ಮೃತ್ಯು ಸಂಭವಿಸುತ್ತದೆ ಎಂದು ಶಾಪ ನೀಡಿದ. ಆದ ಕಾರಣದಿಂದ ಅವನ ಕೊರಳಿಗೆ ಗುರಿ ಇಡುವುದನ್ನ ಬದಲು ಉದರಕ್ಕೆ ಗುರಿ ಇಟ್ಟರೆ ಗೆಲುವು ನಿಮ್ಮದಾಗುತ್ತದೆ ಪ್ರಭು. ಹಾಗೇನು ನೋಡಿಯೇ ಬಿಡುತ್ತೇನೆ. ಹಾಗೆ ಆಗಲಿ. ಕೊಲ್ಲುವುದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಆದರೆ ನನ್ನಲ್ಲಿರುವ ಬಲವನ್ನ ಸಂಹರಿಸಿದೆ ನೀನು. ಬಿಡು, ಅದು ನಿನ್ನಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಯಾರು? ಇದಾನಲ್ಲ ಕುಲಕಟಾರ, ನನ್ನ ತಮ್ಮನಾದಂತಹ ಕುಲಘಾತಕಿಯಾದಂತಹ ವಿಭೀಷಣ. ಅವನಿನ್ನಲ್ಲಿ ಸೂಚನೆ ಕೊಟ್ಟದ್ದರಿಂದ ನನ್ನ ಶಕ್ತಿಯನ್ನ ಕಳೆಗುಂದಿಸಿದೆ. ಆದರೆ ಸಾವು ಅವನಿಗೂ ಗೊತ್ತಿಲ್ಲ. ಯೋಚನೆ ಮಾಡಬೇಡ, ನಿನ್ನಲ್ಲಿ ಸಾಧ್ಯವಿಲ್ಲ ಅಂತಾದರೆ ಈ ರಾವಣನಲ್ಲಿ ಸಾಧ್ಯ ಉಂಟು. ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಮುಗಿಸಿಯೇ ಮುಂದೇನು ನೋಡಿ. ಹಾಗೆ ಆಗಲಿ, ಸಿದ್ಧನಾಗು. ಸಂಹಾರವಾಯಿತು. ವಿಭೀಷಣ, ನಿನ್ನ ಲಂಕೆಯಲ್ಲಿ ಇಡೀ ಕುಲದವರಲ್ಲಿ ಹೀಗೆ ಉಳಿದವನು ನೀನೊಬ್ಬನೇ ಆಗಿದ್ದೀಯ. ರಾವಣನ ಕಳೇಬರ ಇಲ್ಲಿದೆ. ಈಗ ಎಲ್ಲರ ಅಂತ್ಯಕ್ರಿಯೆಯನ್ನು, ಉತ್ತರ ಕ್ರಿಯೆಯನ್ನು ನೀನು ನಡೆಸಬೇಕಾದದ್ದು ನಿನ್ನ ಆದ್ಯ ಕರ್ತವ್ಯ. ಹಾಗಾಗಿ ಅದನ್ನು ನೀನು ಪಾಲಿಸಬೇಕು. ಪ್ರಭು, ಎಲ್ಲರ ಉತ್ತರ ಕ್ರಿಯೆಯನ್ನು ನಾನೇ ಮಾಡುತ್ತೇನಂತೆ. ಆದರೆ ಆ ನನ್ನಣ್ಣ ರಾವಣನ ಉತ್ತರ ಕ್ರಿಯೆಯನ್ನು ಮಾತ್ರ ನಾನು ಮಾಡುವುದಿಲ್ಲ. ಅಯ್ಯ ವಿಭೀಷಣ, ಆಗ ಅವನು ನನಗೆ ವೈರಿಯಾಗಿದ್ದ. ಈಗ ನೋಡು ಈ ಕಳೇಬರ, ಈಗ ಅವನಿಗೂ ನಾನು ವೈರಿಯಲ್ಲ, ನಾನು ಅವನಿಗೆ ವೈರಿಯಲ್ಲ. ಯಾವುದೇ ಆಗಲಿ ಕರ್ತವ್ಯವನ್ನು ಮೊದಲು ನಾವು ಎಸಗಬೇಕು. ಇದನ್ನು ನೀನು ಪೂರೈಸದೇ ಇದ್ದರೆ ನಾನು ಇದನ್ನು ಮಾಡಿ ತೀರಿಸುತ್ತೇನೆ. ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ನೀನು ಬ್ರಹ್ಮದ್ವೇಷಕ್ಕೆ ಒಳಗಾಗುತ್ತೀಯ. ಇಲ್ಲ ಪ್ರಭು, ನಾನೇ ನನ್ನಣ್ಣನ ಉತ್ತರ ಕ್ರಿಯೆಯನ್ನು ಮಾಡುತ್ತೇನಂತೆ. ಹಾಗೆ ಆಗಲಿ, ಎಲ್ಲರಿಗೂ ಒಳ್ಳೆ ಮಂಗಳವಾಗಲಿ. ಇಂದಿನ ಈ ದಿನ ಎಷ್ಟೊಂದು ಸುದಿನ, ರಾಮನವಮಿಯ ದಿನ, ನನ್ನ ಜನ್ಮದಿನ. ಇಂದಿನ ಈ ದಿನದಂದು ಇಂತಹ ದುಷ್ಟ ಶಕ್ತಿಯ ಸಂಹಾರವಾಯಿತು. ವಿಭೀಷಣ, ಇನ್ನು ಮುಂದೆ ನಿನ್ನ ಆಳ್ವಿಕೆ ಇದುವರೆಗೂ ದುಷ್ಟನ ಆಳ್ವಿಕೆಯಾಗಿತ್ತು. ಆ ರಾವಣ ರಾಜ್ಯ, ಈ ರಾಮನ ರಾಜ್ಯ ವೈರತ್ವದಿಂದ ಕೂಡಿತ್ತು. ಆದರೆ ಇನ್ನು ಮುಂದೇನು? ಇನ್ನು ಮುಂದೆ ಎಲ್ಲವೂ ರಾಮರಾಜ್ಯ. ನ್ಯಾಯ, ನೀತಿ, ಧರ್ಮಗಳಿಗೆ ಇಲ್ಲಿ ಸದಾವಕಾಶ. ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಸೌಹಾರ್ದವಾಗಿ ಬಾಳೋಣ. ಸರ್ವರಿಗೂ ಮಂಗಳವಾಗಲಿ. ಸರ್ವೇ ಜನ ಜಯ ಜಯ ರಾಮ ಜಯ ಘನಶ್ಯಾಮ ಜಯ ಜಯ ಶ್ರೀರಾಮ ರಾಜಾ ರಾಮ ಜಯ ಜಯ ಶ್ರೀರಾಮ ಜಯ ಜಯ ರಾಮ ಜಯ ಘನಶ್ಯಾಮ ಜಯ ಜಯ ಶ್ರೀರಾಮ ರಾಜಾ ರಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ಜಯ ಶ್ರೀರಾಮ ಕೋರ ಸಂಸಾರ ದೀವಾರು ಗಾಣಿಗುವಂತ ರಾಮನೆ ಗುಣಧಾಮ ಕೋರ ಸಂಸಾರ ದೀವಾರು ಗಾಣಿಗುವಂತ ರಾಮನೆ ಗುಣಧಾಮ ಶ್ರೀರಾಮನೆ ಗುಣಧಾಮ ಶ್ರೀರಾಮನೆ ಗುಣಧಾಮ ಜಯ ರಾಮ ಜಯ ಘನಶ್ಯಾಮ ಜಯ ಶ್ರೀರಾಮ
ಮತ್ತು ಹರೇ ರಮಣ ಗೋವಿಂದ. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.